ಸ್ಟೂಡೆಂಟ್ಸ್ ನೀವೇನಾದರೂ ಪಿ ಯು ಸಿಯಲ್ಲಿ ನಿಮ್ಮ ಪಿ ಸಿ ಬಿ ಸ್ಟೂಡೆಂಟ್ಸ್ ಆಗಿದ್ದರೆ ಕ್ಲಾಸ್ 12ಅಲ್ಲಿ ಈ ವಿಡಿಯೋ ನಿಮಗಾಗಿರ್ತದೆ. ಕೊನೆಯವರೆಗೂ ನೋಡಿ. ಕಾಲೇಜ್ ಅಣ್ಣಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮೇನ್ ಟಾಪಿಕ್ ಇಷ್ಟೇ. ನೀವು ನಿಮ್ಮ ನೀಟ್ ರ್ಯಾಂಕ್ ಏನಾದರೂ ಕಡಿಮೆ ಬಂದರೆ, ಇಲ್ಲ ನಿಮ್ಮ ಕೆ ಸಿ ಟಿ ರ್ಯಾಂಕ್ ಕಡಿಮೆ ಬಂದರೂ ನೀವು ನಿಮ್ಮ ಕರಿಯರ್ನ ಮೆಡಿಕಲ್ ಫೀಲ್ಡಲ್ಲೇ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಡಿಗ್ರಿ ಮೆಡಿಕಲ್ ಫೀಲ್ಡಲ್ಲೇ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಮಂತ್ಲಿ 1,00,000ದವರೆಗೂ ನೀವು ನಿಮ್ಮ ಸ್ಯಾಲ್ರಿನ ಪಡ್ಕೊಳ್ಬೋದು ತಿಂಗಳಿಗೆ. ಅದು ಹೇಗೆ ಅಂತಂದರೆ, ಟಾಪ್ 10 ಪಿ ಸಿ ಬಿ ಕೋರ್ಸಸ್ ಇದೆ. ವಿತೌಟ್ ನೀವು ಅದನ್ನು ಮಾಡ್ಬೋದು. ಮಾಡಿಬಿಟ್ಟು ನಿಮ್ಮ ಸ್ಯಾಲ್ರಿ ಎಷ್ಟಿರ್ತದೆ, ಎಷ್ಟು ವರ್ಷ ಇರ್ತದೆ, ಮತ್ತು ಯಾವ ಕೋರ್ಸ್ ಮಾಡಿದರೆ ಯಾವ ಇದರಲ್ಲಿ ನೀವು ಜಾಯ್ನ್ ಆಗ್ತೀರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಸೊ ಫಸ್ಟ್ ಬಂದುಬಿಟ್ಟು ಬಿ ಫಾರ್ಮಾ, ಬ್ಯಾಚುಲರ್ ಆಫ್ ಫಾರ್ಮಸಿಸ್ ಅಂತ. ಇದು ಬಂದುಬಿಟ್ಟು ನೀವೇನಂತಂದರೆ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಆಗಿ ಕೆಲಸ ಮಾಡ್ಬೋದು, ಡ್ರಗ್ ರಿಸರ್ಚ್ ಆಗಿ, ಕ್ವಾಲಿಟಿ ಟೆಸ್ಟಿಂಗ್ ಆಗಿ ಕೂಡ ಕೆಲಸ ಮಾಡ್ಬೋದು, ಮತ್ತು ಫಾರ್ಮಸಿ ಮ್ಯಾನೇಜ್ಮೆಂಟ್ ಕೂಡ ನೀವು ಮಾಡ್ಬೋದು. ಡ್ಯೂರೇಷನ್ ಮತ್ತು ಫೀಸ್ ಎಷ್ಟಿರ್ತದೆ ಅಂದರೆ, ಬಿ ಫಾರ್ಮಾ ಬಂದುಬಿಟ್ಟು 4 ವರ್ಷ ಇರ್ತದೆ. ಫೀಸ್ ಬಂದುಬಿಟ್ಟು 1 ವರ್ಷಕ್ಕೆ 1,00,000ದಿಂದ ನಿಮಗೆ 8,00,000ದವರೆಗೆ ಇರ್ತದೆ. ಇದು ಟೋಟಲಿ ಡಿಪೆಂಡ್ಸ್ ಆನ್ ಕಾಲೇಜ್ ಇರ್ತದೆ. ಫೀಸ್ ಬಂದುಬಿಟ್ಟು ನಿಮ್ಮ ಸ್ಯಾಲ್ರಿ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಎಷ್ಟಿರ್ತದೆ ಅಂತಂದರೆ 30,000ದಿಂದ 40,000ದವರೆಗೂ ಇರ್ತದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮ್ಮ ಸ್ಯಾಲ್ರಿ ಎಷ್ಟಾಗ್ತದೆ ಅಂದರೆ 80,000ದಿಂದ 1,50,000ವರೆಗೂ ಆಗ್ತದೆ. ಸೊ ಅದಾದಮೇಲೆ ಏನಂತಂದರೆ, ನೀವು ನಿಮ್ಮ ಸ್ವಂತ ಆದ ಮೆಡಿಕಲ್ ಕೂಡ ನೀವು ಇಡ್ಬೋದು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮತ್ತು ಹಣ ಆದಮೇಲೆ. ಇಲ್ಲಾಂತಂದರೆ ಒಂದು ಒಳ್ಳೆ ಕೆಲಸ ಕೂಡ ನೀವು ಕೆಲಸ ಮಾಡ್ಬೋದು. ಹೆಟ್ರೋ ಅಂತ ಇದೆ, ಸನ್ ಫಾರ್ಮಾ ಅಂತ ಇದೆ, ಸಿಪ್ಲಾ, ಡಾಕ್ಟರ್ ರೆಡ್ಡಿಸ್, ಲೂಪಿನ್ ಅಂತ ಈ ರೀತಿ ಒಳ್ಳೆ ಏನಂತಂದರೆ ಮೆಡಿಸಿನ್ ರೆಡಿ ಮಾಡೋ ಕಂಪ್ನೀಸ್ ಇದೆ, ಅಲ್ಲಿ ಕೂಡ ನೀವು ಕೆಲಸನ ಮಾಡ್ಬೋದು. ಸೆಕೆಂಡ್ ಒಂದು ಬಂದ್ಬಿಟ್ಟು ಬಿ ಪಿ ಟಿ. ಓಕೆ, ಇದು ವಿತೌಟ್ ಕೆ ಸಿ ಟಿ ರ್ಯಾಂಕ್ ಕೂಡ ನೀವು ಮಾಡ್ಬೋದು. ಬಿ ಪಿ ಟಿ ಎ ಎಚ್ ಎಸ್ ಅಂತ. ಬಿ ಪಿ ಟಿ ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ನೀವು ಇಂಜುರಿ ಟ್ರೀಟ್ಮೆಂಟ್ ಆಗಿ ಮಾಡ್ಬೋದು. ಎಕ್ಸಸೈಸ್ ಥೆರಪಿನ ಕೂಡ ನೀವು ಇಲ್ಲಿ ಮಾಡಿಸ್ಬೋದು. ಡ್ಯೂರೇಷನ್ ಬಂದುಬಿಟ್ಟು 4.5 ವರ್ಷ ಇರ್ತದೆ. ಫೀಸ್ ಬಂದುಬಿಟ್ಟು 1,00,000ದವರೆಗೂ ದಿಂದ 8,00,000ದವರೆಗೂ ಇರ್ತದೆ. ಡಿಪೆಂಡ್ಸ್ ಆನ್ ಕಾಲೇಜ್ ಇರ್ತದೆ. ಮತ್ತು ಇಲ್ಲಿ ನಿಮ್ಮ ಸ್ಯಾಲ್ರಿ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಎಷ್ಟಿರ್ತದೆ ಅಂತಂದರೆ 30,000ದಿಂದ 35,000 ಇರ್ತದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗ್ತದೆ. ಇಲ್ಲಿ 80,000ದಿಂದ 2,00,000ದವರೆಗೂ ಮಂತ್ಲಿ ನೀವು ಇಲ್ಲಿ ಸಂಪಾದನೆ ಮಾಡ್ಬೋದು. ನಿಮ್ಮ ಟೋಟಲ್ ಸ್ಯಾಲ್ರಿ ಬಂದುಬಿಟ್ಟು ಎಷ್ಟು ಅಂತಂದರೆ, ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಎಕ್ಸ್ಪೀರಿಯನ್ಸು, ಮತ್ತು ನೀವು ಯಾವ ಕ್ಲಿನಿಕಲ್ಲಿ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಥರ್ಡ್ ಬಂದುಬಿಟ್ಟು ಬಿ ಎಸ್ ಸಿ ರೇಡಿಯಾಲಜಿ ಆ್ಯಂಡ್ ಇಮ್ಯಾಜಿಂಗ್ ಟೆಕ್ನಾಲಜಿ ಅಂತ ಇರ್ತದೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಆಪ್ರೇಟ್ MRI, CT ಸ್ಕ್ಯಾನ್, ಎಕ್ಸ್ರೇ ಮೆಷಿನು, ಅಸಿಸ್ಟೆಂಟ್ ಡಯಾಗ್ನೋಸಿಸ್ಟು, ಮತ್ತು ಡಾಕ್ಟರ್ಸ್ ಕೂಡ ನೀವು ಇಲ್ಲಿ ಸಪೋರ್ಟ್ ಮಾಡ್ಬೋದು. ಡ್ಯೂರೇಷನ್ ಬಂದುಬಿಟ್ಟು 3ರಿಂದ 4 ವರ್ಷದಿರ್ತದೆ. ಮತ್ತು ಫೀಸ್ ಬಂದುಬಿಟ್ಟು 50,000ದಿಂದ 5,00,000ದವರೆಗೂ ಇರ್ತದೆ. ಡಿಪೆಂಡ್ಸ್ ಆನ್ ಕಾಲೇಜ್ ಇರ್ತದೆ. ಸ್ಯಾಲ್ರಿ ಎಷ್ಟಿರ್ತದೆ ಅಂತ ನೀವು ಕೇಳ್ಬೋದು. ಇಲ್ಲಿ 25,000ದಿಂದ 30,000 ಇರ್ತದೆ. ಸ್ಟಾರ್ಟಿಂಗಲ್ಲಿ ಏನಂತಂದರೆ ಸ್ವಲ್ಪ ಕಡಿಮೆ ಸ್ಯಾಲ್ರಿ ಇರ್ತದೆ. ಆಮೇಲೆ ನಿಮಗೆ ಒಂದು 2 ವರ್ಷ, 7 ವರ್ಷ, 7 ವರ್ಷ, 5 ವರ್ಷ ಎಕ್ಸ್ಪೀರಿಯನ್ಸ್ ಅಂತಂದರೆ 70,000ದಿಂದ 1,00,000ದವರೆಗೂ ನಿಮಗೆ ಒಳ್ಳೆ ಸ್ಯಾಲ್ರಿನೂ ಸಿಗ್ತದೆ. ಆಮೇಲೆ ನೀವೇನಂತಂದರೆ, ಇದು ಸ್ಯಾಲ್ರಿ ಮತ್ತು ನಿಮಗೆಲ್ಲ ಟೋಟಲಿ ಡಿಪೆಂಡ್ ಆಗಿ ಯಾವ ಹಾಸ್ಪಿಟಲಲ್ಲಿ ನೀವು ಕೆಲಸ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಾದಮೇಲೆ ಕೂಡ ನೀವು ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ನೀವು ಸ್ವಂತ ಓಪನ್ ಮಾಡ್ಬೋದು. ಅದು MD, MB, MBBS ಅವ್ರಿಗಿಂತನೂ ಜಾಸ್ತಿ ಪೇ ಮಾಡ್ತದೆ. ಫೋರ್ತ್ ಬಂದುಬಿಟ್ಟು ಬಿ ಎಸ್ ಸಿ ಆಪ್ಟಿಮೆಟ್ರಿ ಅಂತಂದರೆ, ಇದು ಐ ಕ್ಲಿನಿಕ್. ಓಕೆ, ಐ ಟೆಸ್ಟಿಂಗ್ ಆಗಿ ಕೆಲಸ ಮಾಡ್ತೀರಾ, ವಿಷನ್ ಕರೆಕ್ಷನ್ ಆಗಿ ಕೆಲಸ ಮಾಡ್ಬೋದು ನೀವು, ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ ಫಿಟ್ಟಿಂಗ್ ಕೂಡ ಮಾಡ್ಬೋದು, ಮತ್ತು ಆಪ್ಟಿಮೆಟ್ರಿ ವರ್ಕ್ ಕೂಡ ಮಾಡ್ಬೋದು. ಡ್ಯೂರೇಷನ್ ಎಷ್ಟಿರ್ತದೆ, 3ರಿಂದ 4 ವರ್ಷ ಇರ್ತದೆ. ಫೀಸ್ ಬಂದುಬಿಟ್ಟು ಕೂಡ 80,000ದಿಂದ 4,00,000ದವರೆಗೂ ಇರ್ತದೆ. ಡಿಪೆಂಡ್ಸ್ ಆನ್ ಕಾಲೇಜಸ್ ಇರ್ತದೆ. ಸ್ಯಾಲ್ರಿ ಎಷ್ಟಿರ್ತದೆ ಅಂದರೆ, ಸ್ಟಾರ್ಟಿಂಗಲ್ಲಿ ಏನಂತಂದರೆ ನಿಮಗೆ ಸ್ವಲ್ಪ ಕಡಿಮೆ ಇರ್ತದೆ. ಇಲ್ಲಿ 20,000ದಿಂದ 30,000ದವರೆಗೂ ಇರ್ತದೆ. ಒಂದು ಚಿಕ್ಕ ಐ ಕ್ಲಿನಿಕಲ್ಲಿ ನೀವು ಕೆಲಸ ಮಾಡ್ತಿದ್ರೆ 15,000 ಕೂಡ ಇರ್ತದೆ. ಮತ್ತು ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಚೆನ್ನಾಗಿರ್ತದೆ. ಒಂದು 60,000ದಿಂದ 1,00,000ದವರೆಗೂ. ಇವಾಗ ಏನಂತಂದರೆ ಲೆನ್ಸ್ ಕಾರ್ಟು ಈ ಥರ ಎಲ್ಲ ಒಂದು ದೊಡ್ಡ ಸ್ಪೆಕ್ಟಿಕಲ್ ಇಂಡಸ್ಟ್ರೀಸ್ ಇದೆ. ಅಲ್ಲೇನಾದರೂ ನೀವು ಕೆಲಸ ಮಾಡ್ತೀನಿ ಅಂತಂದರೆ ನಿಮಗೆ ಪ್ಯಾಕೇಜಸ್ ಇರ್ತದೆ. ಇಯರ್ಲಿ ಬಂದುಬಿಟ್ಟು 12 ಲ್ಯಾಕ್ ಅಂತಂದರೆ ಮಂತ್ಲಿ 1,00,000, ಆ ರೀತಿ ನಿಮಗೆ ಪ್ಯಾಕೇಜಸ್ಸೇ ಕೊಡ್ತಾರೆ. ಇಲ್ಲಾಂತಂದ್ರೆ ನೀವು ನಿಮ್ಮ ಸ್ವಂತ ಐ ಕ್ಲಿನಿಕ್ಕು ಇಲ್ಲ ಸ್ಪೆಕ್ಟಿಕಲ್ ಸೆಂಟರ್ ಕೂಡ ನೀವು ರೆಡಿ ಇದು ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಬಂದುಬಿಟ್ಟು ಏನಂತಂದರೆ, ಫಿಫ್ತ್ ಬಂದುಬಿಟ್ಟು ಬಿ ಎಸ್ ಸಿ ನರ್ಸಿಂಗು. ಓಕೆ, ಇದು ಎಲ್ರಿಗೂ ಗೊತ್ತಿರೋದು. ಓಕೆ, ಪೇಷಂಟ್ಸ್ ಕೇರ್ ಮಾಡ್ತೀರಾ, ಮೆಡಿಸಿನ್ಸ್ ಕೊಡೋದಾಗಿರಲಿ, ಹಾಸ್ಪಿಟಲಲ್ಲಿ ಸಪೋರ್ಟ್ ಮಾಡೋದಾಗಿರಲಿ, ನರ್ಸಿಂಗ್ ಡ್ಯೂಟೀಸ್ ಅಂತ ಹೇಳ್ತಾರೆ, ನರ್ಸ್ ಇದ್ದಾರೆ ಅಂತ. ಡ್ಯೂರೇಷನ್ ಬಂದುಬಿಟ್ಟು 4 ವರ್ಷ ಇರುತ್ತೆ. ಫೀಸ್ ಬಂದುಬಿಟ್ಟು 50,000ದಿಂದ 5,00,000ದವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ಕಾಲೇಜ್ ಇರ್ತದೆ. ಸ್ಯಾಲ್ರಿ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಸ್ಯಾಲ್ರಿ ಏನಕ್ಕಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು 15,000, 20,000ರಿಂದ 30,000ದವರೆಗೂ ಇರ್ತದೆ. ಇದು ಡಿಪೆಂಡ್ಸ್ ಆನ್ ಹಾಸ್ಪಿಟಲ್ ಇರುತ್ತೆ, ನೀವು ಯಾವ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೀರಿ ಅಂತ. ಮತ್ತು ಗೌರ್ಮೆಂಟ್
ಜಾಬ್ ಕೂಡ ನೀವು ಇಲ್ಲಿ ಪಡ್ಕೊಳ್ಬೋದು. ಮತ್ತು ಆಮೇಲೆ ಏನಂತಂತಂದರೆ ಒಂದು ನಿಮ್ಗೊಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂದರೆ 30,000 ಹಂಗಿರ್ತದೆ. ಈ ಒಂದು 7-8 ವರ್ಷ ಎಕ್ಸ್ಪೀರಿಯನ್ಸ್ ಅಂದರೆ 70,000 80,000 ಈ ರೀತಿ ನಿಮಗೆ ಇಲ್ಲಿ ಸ್ಯಾಲರಿ ಸಿಗ್ತದೆ. ಇದು ಒಳ್ಳೆ ಇದಾಗಿರುತ್ತೆ. ಮತ್ತು ನೀವೇನಂತಂದರೆ ಹೋಮ್ ಹೆಲ್ತ್ ಕೇರ್ ಕೂಡ ಏನಂತಂದರೆ ಓಪನ್ ಮಾಡ್ಬೋದು. ಇಲ್ಲ ಅಂತಂದ್ರೂ ಕೂಡ ನೀವು ರಿಚ್ ಇರೋ ಪೀಪಲ್ಗೆ ಇಲ್ಲ ಏನಂತಂದರೆ ಸೆಲೆಬ್ರಿಟೀಸ್ಗೆ ನೀವು ಪರ್ಸ್ನಲ್ ಹೆಲ್ತ್ ಗೈಡರ್ ಆಗಿ ಕೂಡ ಇದು ಮಾಡ್ಬೋದು. ಅಲ್ಲಿ ಕೂಡ ನೀವು ಒಳ್ಳೆ ಇನ್ಕಮ್ನ ಅರ್ನ್ ಮಾಡ್ಬೋದು. ಇವಾಗ 6th ಬಂದುಬಿಟ್ಟು BSc ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಓಕೆ, ಇಲ್ಲಂತ ಏನೋ ಕೆಲಸ ಮಾಡ್ತೀರಾ ಅಂದರೆ ಆಪರೇಷನ್ ಥಿಯೇಟರ್ ಅಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ. ಪ್ರಿಪೇರ್ ಮಾಡೋದಾಗಿರಲಿ ಮತ್ತು ಸರ್ಜರಿ ಮಾಡುವಾಗ ಡಾಕ್ಟರ್ಸ್ಗೆ ನೀವು ಹೆಲ್ಪ್ ಮಾಡೋದಾಗಿರಲಿ ಇಲ್ಲಿ ಮಾಡಬೇಕಾಗ್ತದೆ. ನಿಮ್ಮ ಡಿಗ್ರಿ ಬಂದುಬಿಟ್ಟು 3-4 ವರ್ಷ ಇರ್ತದೆ. ಫೀಸ್ ಬಂದುಬಿಟ್ಟು 50,000ದಿಂದ 4 ಲಕ್ಷದವರೆಗೂ ಇರ್ತದೆ. ಮತ್ತು ಡಿಪೆಂಡ್ಸ್ ಆನ್ ಕಾಲೇಜ್ ಇರ್ತದೆ. ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನೀವು ಜಾಸ್ತಿ ಹಣ ಗಳಿಸ್ಬೋದು. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ 15,000 20,000 30,000 ಕೊಟ್ಟರು ನೀವು ಇಲ್ಲಿ ಜಾಯ್ನ್ ಆಗ್ತೀರಾ. ಅದಾದಮೇಲೆ ಏನಂತಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, 6 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಆಪ್ರೇಷನ್ ಥಿಯೇಟರ್ ನೀವೇ ಹ್ಯಾಂಡಲ್ ಮಾಡ್ತಿದ್ದೀರಾ, ಹೆಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಆಪ್ರೇಷನ್ ಥಿಯೇಟರ್ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ ಅಂದರೆ ಎಕ್ಸ್ಪೀರಿಯನ್ಸ್ 7 ವರ್ಷ ಈ ರೀತಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ 1,20,000 1,30,000 ಸ್ಯಾಲ್ರಿ ಕೊಡ್ತಾರೆ. ನಮ್ಮ ಜೊತೆ ಇರೋರು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಆಪ್ರೇಷನ್ ಥಿಯೇಟರ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಹಾಸ್ಪಿಟಲಲ್ಲಿ, ವಿಕ್ಟೋರಿಯಾ ಹಾಸ್ಪಿಟಲಲ್ಲೆಲ್ಲ ಚೆನ್ನಾಗಿದೆ ಅವ್ರಿಗೆಲ್ಲ. ಓಕೆ, 1,30,000 ಈ ರೀತಿ ಸ್ಯಾಲ್ರಿ ಇದೆ ಅವ್ರಿಗೆಲ್ಲ. ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಕಡಿಮೆನೇ ಇತ್ತು, ಮತ್ತು ಆಮೇಲೆ ಏನಾಯಿತು ಇದಾಯಿತು. ಸ್ವಲ್ಪ ಏನಂತಂದರೆ ನೀವು ನಿಮ್ಮ ಸ್ವಂತದ್ದು ಏನಾದರೂ ಇದು ಮಾಡಬೇಕಂದ್ರೂ ಕೂಡ ನೀವು ಆಪ್ಟಿಕ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಬಿಸ್ನೆಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. 7th ಬಂದುಬಿಟ್ಟು BSc ಫಾರೆನ್ಸಿಕ್ ಸೈನ್ಸ್. ಇದೊಂದು ಒಳ್ಳೆ ಆಪರ್ಚುನಿಟಿ. ನೀವು ಇಲ್ಲಿ ಗೌರ್ಮೆಂಟ್ ಜಾಬ್ ಜಾಸ್ತಿ ಇರ್ತದೆ. ನೀವು ಗೌರ್ಮೆಂಟ್ ಜಾಬ್ ಏನಾದರೂ ಮಾಡ್ಕೊಳ್ಬೋದು ಇಲ್ಲಿ. ಅದು ಯಾವ ರೀತಿ ಅಂತಂದರೆ ಕ್ರೈಮ್ ಸರ್ಚ್ ಇನ್ವೆಸ್ಟಿಗೇಷನ್ ಇರ್ತದೆ, ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನು, ಫಿಂಗರ್ ಪ್ರಿಂಟ್ ಅನಾಲಿಸಿಸು, DNA ಟೆಸ್ಟಿಂಗ್, ಫಾರೆನ್ಸಿಕ್ ವರ್ಕ್ ನೀವು ಇಲ್ಲಿ ಮಾಡ್ತೀರಾ. ಓಕೆ, ಗೌರ್ಮೆಂಟ್ ಜಾಬ್ ಜಾಸ್ತಿ ಬಿಡ್ತಾರೆ, ಅಲ್ಲಿ ಸೇರಿಕೊಳ್ಬೋದು. ಇಲ್ಲ ಪ್ರೈವೇಟ್ ಜಾಬ್ಸ್ ಕೂಡ ಇರ್ತದೆ. ಪ್ರೈವೇಟ್ ಜಾಬ್ಸ್ ಯಾವ ರೀತಿ ಅಂತಂದರೆ ಒಂದು ಕನ್ಸಲ್ಟೆನ್ಸಿ ಇರ್ತದೆ, ಅಲ್ಲಿ ನೀವು ಕೆಲಸ ಮಾಡಬೇಕಾಗಿರ್ತದೆ. ನಿಮ್ಮ ಫೀಸ್ ಬಂದುಬಿಟ್ಟು 50,000ದಿಂದ 2,00,000ದವರೆಗೆ ಇರ್ತದೆ. ಮತ್ತು ಎವರೇಜ್ ಸ್ಯಾಲ್ರಿ ಬಂದುಬಿಟ್ಟು 25,000ದಿಂದ 30,000 ಇರ್ತದೆ. ಒಂದು 7 ವರ್ಷ ಆ ರೀತಿ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ 80,000ದಿಂದ 1.5 ಲಕ್ಷದವರೆಗೂ ನಿಮಗೆ ಇಲ್ಲಿ ಸ್ಯಾಲ್ರಿನ ಸಿಗ್ತದೆ. ನೀವು ಮತ್ತು ಇಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಜಾಬ್ಸ್ ಇರ್ತದೆ. ಗೌರ್ಮೆಂಟ್ ಜಾಬ್ಗೆ ಮೇನ್ ಫೋಕಸ್ ಮಾಡ್ಬೋದು ನೀವು ಇಲ್ಲಿ. ಇನ್ನೊಂದು ಬಂದುಬಿಟ್ಟು 8th ಬಂದುಬಿಟ್ಟು BSc ಮೈಕ್ರೋಬಯಾಲಜಿ. ಓಕೆ, ಇಲ್ಲಿ ನೀವು ಬ್ಯಾಕ್ಟೀರಿಯಾ ರಿಸರ್ಚ್ ಆಗಿ ಕೆಲಸ ಮಾಡ್ತೀರಾ, ವೈರಸ್ ಸ್ಟಡಿ ಮಾಡಿರ್ತೀರಾ, ಲ್ಯಾಬ್ ಟೆಸ್ಟಿಂಗ್ ಕೂಡ ಮಾಡ್ತಾ ಇರ್ತೀರಾ, ಮತ್ತು ಮೈಕ್ರೋಬಯಾಲಜಿ ವರ್ಕ್ ಕೂಡ ಮಾಡ್ಬೋದು. ಇದು ಬಂದುಬಿಟ್ಟು 3 ವರ್ಷದ ಡಿಗ್ರಿ ಇರುತ್ತೆ. 50,000ರಿಂದ 2 ಲಕ್ಷ ಫೀಸ್ ಇರುತ್ತೆ. ಮತ್ತು ಎವರೇಜ್ ಸ್ಯಾಲ್ರಿ ಬಂದು ಎಷ್ಟಿರ್ತದೆ ನಿಮಗೆ ಅಂತಂತಂದರೆ ಮಂತ್ಲಿ 25,000ದಿಂದ 80,000 ನಿಮಗೆ ಸ್ಯಾಲ್ರಿ ಇರ್ತದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ 7 ವರ್ಷ ಈ ರೀತಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ 1 ಲಕ್ಷದವರೆಗೂ ಇಲ್ಲಿ ಸ್ಯಾಲ್ರಿ ಸಿಗೋ ಚಾನ್ಸಸ್ ಇರ್ತದೆ. 9th ಬಂದುಬಿಟ್ಟು BSc ಬಯೋಟೆಕ್ನಾಲಜಿ ಅಂತ. ಓಕೆ, ಇಲ್ಲೇನಂತಂದರೆ ಜೆನೆಟಿಕ್ ರಿಸರ್ಚರ್ ಆಗಿ ಕೆಲಸ ಮಾಡ್ಬೋದು, ವ್ಯಾಕ್ಸಿನ್ ಡೆವಲಪ್ಮೆಂಟ್ ಆಗಿ ಕೆಲಸ ಮಾಡ್ಬೋದು. ಎಷ್ಟೊಂದು ವ್ಯಾಕ್ಸಿನ್ ಡೆವಲಪ್ಮೆಂಟ್ ಕಂಪ್ನಿ ಇದೆ. ಸೊ ಅದರಲ್ಲೆಲ್ಲ ನೀವು ಕೆಲಸ ಮಾಡ್ಬೋದು. ಇದು BSc ಬಯೋಟೆಕ್ನಾಲಜಿ 3 ವರ್ಷ ಇರ್ತದೆ. BTech ಬಯೋಟೆಕ್ನಾಲಜಿ 4 ವರ್ಷ ಇರ್ತದೆ. ಫೀಸ್ ಕೂಡ 50,000ದಿಂದ 5 ಲಕ್ಷದವರೆಗೂ ವರ್ಷಕ್ಕೆ ಇರ್ತದೆ. ಎವರೇಜ್ ಸ್ಯಾಲ್ರಿ ಬಂದುಬಿಟ್ಟು ಇಲ್ಲಿ ಎಷ್ಟಿರ್ತದೆ ಮಂತ್ಲಿ ಅಂತಂದರೆ 25,000ದಿಂದ 80,000 ನಿಮಗೆ ಸಿಗ್ತದೆ. 80,000 ಮಂತ್ಲಿ ಸಿಗೋದಿಲ್ಲ ಸ್ಟಾರ್ಟಿಂಗಲ್ಲಿ. ನಿಮ್ಮ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ 80,000ದವರೆಗೂ ಸಿಗ್ತದೆ. ಸ್ಟಾರ್ಟಿಂಗಲ್ಲಿ 25,000ದವರೆಗೂ ನಿಮಗೆ ಸ್ಯಾಲ್ರಿನೇ ಇರ್ತದೆ. ಅದಾದಮೇಲೆ ನೀವೇನಂತಂದರೆ ಒಂದು ಒಳ್ಳೆ ಟಾಪ್ ಕಂಪ್ನೀಸಲ್ಲೂ ಕೂಡ ನೀವು ಕೆಲಸ ಮಾಡ್ಬೋದು. ಬಯೋಟೆಕ್ ಸ್ಟಾರ್ಟಪ್ ಕೂಡ ಆಗ್ಬೋದು. ಟಾಪ್ ಕಂಪ್ನಿ ಯಾವುದೇ ಅಂತಂದರೆ ಹೆಟ್ರೋ ಆಗಿರ್ತದೆ, ಮತ್ತು ಸಿತಾರೆ ಇರ್ತದೆ, ಈ ವಿಲ್ಲೋ, ಈ ರೀತಿ ಒಂದು ಒಳ್ಳೆ ಕಂಪ್ನೀಸಲ್ಲಿ ಕೂಡ ನೀವು ಕೆಲಸನ ಮಾಡ್ಬೋದು. 10th ಬಂದುಬಿಟ್ಟು BSc ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ. ಓಕೆ, ಇಲ್ಲಿ ಇದು ಎಲ್ರಿಗೂ ಗೊತ್ತಿರೋದು. ಸರ್, ನಾ ಏನಂತಂದರೆ ಬ್ಲಡ್ ಟೆಸ್ಟ್ ಮಾಡೋದು, ಯೂರಿನ್ ಟೆಸ್ಟ್ ಮಾಡೋದು, ಲ್ಯಾಬ್ ಅನಾಲಿಸಿಸು, ಡಯಾಗ್ನೋಸ್ಟಿಕ್. ಇವು ಯಾವುದಾದ್ರೂ ಒಂದು ನಿಮ್ಗೇನಾದರೂ ಟೈಫಾಯ್ಡ್ ಆಗಿದೆ ಅಂತಂದರೆ ಇದೆಲ್ಲನೂ ಟೆಸ್ಟ್ ಮಾಡಿರ್ತಾರೆ. ಇದು ಎಲ್ಲ ಪ್ರತಿಯೊಂದೊಂದು ಚಿಕ್ಕ ಏನಂತಂದರೆ ಅರ್ಬನಲ್ಲಿ ಕೂಡ ಇದೆಲ್ಲ ಇರ್ತದೆ. ಇದನ್ನು ಬಂದುಬಿಟ್ಟು ನೀವು ಏನು ಮಾಡ್ಬೇಕಂತಂದರೆ ಇದರಲ್ಲಿ ಚೆನ್ನಾಗಿ ಹಣನ ಗಳಿಸ್ತಾರೆ ಎಲ್ಲರೂ. ಒಂದು ಹಾಸ್ಪಿಟಲ್ ಪಕ್ಕದಲ್ಲೋ ಈ ಸೆಂಟರ್ನ ಓಪನ್ ಮಾಡಿದ್ರೆ ಆಯಿತು, ಒಂದು ಒಳ್ಳೆ ರೀತಿಯ ನೀವು ಇನ್ಕಮ್ ಇರ್ತದೆ. ಡ್ಯೂರೇಷನ್ ಎಷ್ಟಿರ್ತದೆ ಅಂದರೆ 3 ವರ್ಷದಿಂದ 4 ವರ್ಷ ಡಿಗ್ರಿ ಇರ್ತದೆ. 50,000ದಿಂದ 2 ಲಕ್ಷದವರೆಗೂ ನಿಮಗೆ ಫೀಸ್ ಇರ್ತದೆ. ಸೊ ಸ್ಯಾಲ್ರಿ ಎಷ್ಟಿರ್ತದೆ ಎವರೇಜ್ ನಿಮಗೆ ಮಂತ್ಲಿ ಅಂತಂತಂದರೆ ಸ್ಟಾರ್ಟಿಂಗಲ್ಲಿ 15,000ದಿಂದ ಒಂದು 20-25,000 ಕೊಡ್ತಾರೆ. ಅದಾದಮೇಲೆ 3-4 ವರ್ಷ ಆದಮೇಲೆ ನಿಮ್ಗೊಂದು 30,000 ಸ್ಯಾಲ್ರಿ ಇರ್ತದೆ. ಚೆನ್ನಾಗಿ ಸ್ಯಾಲ್ರಿ ಯಾವಾಗಿರುತ್ತೆ ನಿಮಗೆ ಇಲ್ಲಿ ಅಂತಂದರೆ ಒಂದು 7 ವರ್ಷ ಆಗಾದಮೇಲೆ. ಮತ್ತು ಆಮೇಲೆ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಯಿತು,
ನೀವೇ ಸ್ವಂತದಾಗಿ ಆಗ್ತೀನಿ ಅಂತಂದ್ರೂ ನಿಮಗೆ ಒಂದು ಒಳ್ಳೆ ಡಾಕ್ಟರ್ MD ಮಾಡಿದವ್ರಿಗಿಂತನೂ ಒಳ್ಳೆ ಅರ್ನ ನೀವು ಇಲ್ಲಿ ಮಾಡ್ಬೋದು. ಇದು ಬಂದುಬಿಟ್ಟು ಟಾಪ್ 10 PCB ಕೋರ್ಸಸ್ ವಿತೌಟ್ ನೀಟ್ ಅಂತ. ನಿಮ್ದೇನಾದರೂ ಕ್ವಶನ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿರಿ. ಮತ್ತು ಕಾಲೇಜ್ ಎನ್ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಇದೇ ರೀತಿಯ ಒಳ್ಳೆ ವೀಡಿಯೋಸ್ನ ನಿಮಗೆ ಎಜುಕೇಷನಲ್ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರ್ತೀವಿ. ಮತ್ತು ನನ್ನ ಚಾನಲಲ್ಲಿ ಸ್ಕಾಲರ್ಶಿಪ್ ವೀಡಿಯೋಸ್ ಇದೆ, ಅದನ್ನು ಕೂಡ ನೋಡಿಬಿಟ್ಟು ಅಪ್ಲೈ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಲೇಜ್ ಅಣ್ಣ, ಬಾಯ್ ಬಾಯ್.